ನಟ ದರ್ಶನ್ಗೆ ಮತ್ತೆ ಕಾಡುತ್ತಾ ಇರುವಂತಹ ಬೆನ್ನೋವು, ಚಿಕಿತ್ಸೆಗೆ ಅನುಮತಿ ನೀಡುವಂತೆ ಮನವಿ. ಬೆನ್ನು ನೋವು ಕಾರಣವನ್ನ ನೀಡಿ ಆಪರೇಷನ್ ಮಾಡಿಸಿಕೊಳ್ಳಲು ಷರತ್ತುಬದ್ಧ ಮಧ್ಯಂತರ ಜಾಮೀನನ್ನ ಪಡೆದಿದ್ದ ನಟ ದರ್ಶನ್ ಡೆವಿಲ್ ಸಿನಿಮಾ ಶೂಟಿಂಗ್ನ ಒತ್ತಡದಲ್ಲಿಯೇ ಕಳೆದು ಹೋದ್ರು. ಸಿನಿಮಾ ಶೂಟಿಂಗ್ನಲ್ಲಿ ಬ್ಯುಸಿಯಾದಂತಹ ಅವರು ಸರ್ಜರಿಯನ್ನ ಮಾಡಿಸಿಕೊಳ್ಳೇ ಇಲ್ಲ. 6 ತಿಂಗಳು ಹೊರಗಿದ್ದ ದರ್ಶನ್ ಮತ್ತೆ ಜೈಲು ಪಾಲಾಗಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಇತ್ತೀಚೆಗೆ ಮಲಗಲು ಹಾಸಿಗೆ, ತಲೆದಿಂಬು ಬೇಕಂತ ಮನವಿ ಮಾಡಿಕೊಂಡಿದ್ದ ದರ್ಶನ್ ಅವರಿಗೆ ಮತ್ತೆ ಬೆನ್ನು ನೋವು ಕಾಣಿಸಿಕೊಂಡಿದೆಯಂತೆ. ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನ ಬರೆದು ಚಿಕಿತ್ಸೆಗೆ ಮನವಿ ಮಾಡಿದ್ದಾರೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಕಳೆದೊಂದು ವಾರದಿಂದ ದರ್ಶನ್ಗೆ ಬೆನ್ನು ನೋವು ಹೆಚ್ಚಾಗಿದ್ದು ಕುಂಟುತ್ತಲೇ ನಡೀತಾ ಇದ್ದಾರೆ. ಹೀಗಾಗಿ ಚಿಕಿತ್ಸೆಯನ್ನ ಕೊಡಿಸಿ ಅಂತ ದರ್ಶನ್ ಮನವಿ ಮಾಡಿದ್ದಾರೆ. ಅವರ ಮನವಿಯ ಮೇರೆಗೆ ಸಿ.ವಿ. ರಾಮನ್ ಆಸ್ಪತ್ರೆಗೆ ಆರೋಗ್ಯ ತಪಾಸಣೆಗೆ ಜೈಲಿನ ಅಧಿಕಾರಿಗಳು ಪತ್ರ ಕೂಡ ಬರೆದಿದ್ದಾರೆ. ತಪಾಸಣೆಯ ವೇಳೆ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂತ ವೈದ್ಯರು ಸೂಚಿಸಿದ್ದಾರೆ. ಸದ್ಯ ವಾರಕ್ಕೆ 2 ಬಾರಿ ಮಾತ್ರ ಫಿಸಿಯೋಥೆರಪಿ ಮಾಡಲು ವೈದ್ಯರು ಮುಂದಾಗಿದ್ದಾರೆ. ದರ್ಶನ್ ಅವರಿಗೆ ಕೆಲವು ವರ್ಷಗಳ ಹಿಂದೆ ಮೈಸೂರು ಬಳಿ ಕಾರು ಅಪಘಾತದಲ್ಲಿ ಕೈ ಫ್ರ್ಯಾಕ್ಚರ್ ಆಗಿ ಸರ್ಜರಿ ಮಾಡಿ ಕೈಯೊಳಗೆ ರಾಡ್ ಹಾಕಿದ್ರು. ಇದೀಗ ಅದರ ನೋವು ಕೂಡ ಕಾಣಿಸಿಕೊಂಡಿದ್ದು ಬೆರಳುಗಳು ಮರಗಟ್ಟಿದೆ. ದರ್ಶನ್ಗೆ ಇನ್ನು ಜೈಲಿನಲ್ಲಿ ಮಲಗಲು ಹಾಸಿಗೆ ದಿಂಬು ಸೌಲಭ್ಯ ನೀಡಿಲ್ಲ. ಈಗ ಅವರು ನೆಲದ ಮೇಲೆ ಮಲಗ್ತಾ ಇರೋದ್ರಿಂದ ಶೀತಕ್ಕೆ ಬೆನ್ನು ನೋವು ಮತ್ತು ಹೆಚ್ಚಾಗಿರಬಹುದು. ಹೀಗಾಗಿ ಮೊಣಕೈ ನೋವಿಗೂ ಕೂಡ ಅವರಿಗೆ ಚಿಕಿತ್ಸೆಯನ್ನ ನೀಡಬೇಕಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.